ಎಲ್ಲ ಹೆಂಗೆ ರೆಡಿಯಾಗಿ ಬಂದರು ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಲಾಸ್ಟ್ ಶುಕ್ರವಾರದ ಲಾಗ್ ಆಗಿರುತ್ತೆ. ಶುಕ್ರವಾರ ನನ್ನ ಮಗಳು ಸ್ಕೂಲಲ್ಲಿ ಆನ್ಯುವಲ್ ಡೇ ಇತ್ತು, ವೀನಸ್ ಪನೋರಮಾ ಅಂತೇಳಿ. ಸೊ ಹಾಗಾಗಿ ನಾವು ಅವಳನ್ನ 3 ಗಂಟೆಗೆ ಕರ್ಕೊಂಡೋಗಿ ಬಿಡೋದಕ್ಕೆ ಹೇಳಿದರು. ಆ್ಯಕ್ಚುಲಿ 3 ಗಂಟೆಗೆ ಪ್ರೋಗ್ರಾಮ್ ಎಲ್ಲ ಶುರುವಾಗಿತ್ತು, ಬಟ್ ನಾವು ಹೋಗಿದ್ದಿಲ್ಲ. ಏಕೆಂದರೆ ಡ್ಯಾನ್ಸಸ್ ಎಲ್ಲ ನೈಟ್ ಅಲ್ವ ಸ್ಟಾರ್ಟ್ ಆಗೋದು, ಸಂಜೆ ಮೇಲೆ ಅಂತೇಳಿ. ಇವಾಗ ಫಂಕ್ಷನ್ ಇತ್ತು, ನಾವು ಆಫೀಸಿಗೆ ರಜಾ ಹಾಕಿರಲಿಲ್ಲ. ಸಂಜೆ ಹೋಗೋಣ ಅಂತೇಳಿ ನನ್ನ ಮಗಳದ್ದು ಫಂಕ್ಷನ್ ಇದ್ದಿದ್ದು ಸಂಜೆ, ಅಂದರೆ ಅವಳದು 40ನೇ ಹಾಡಾಗಿತ್ತು. ಸೊ ಹಾಗಾಗಿ ನಾವೇನು ಮಾಡಿದ್ವು, ಅವಳಿಗೆ ಜಡೆ ಒಂದು ಹಾಕ್ಬೇಕಾಗಿತ್ತಷ್ಟೇ. ಮೇಕಪ್ ಎಲ್ಲ ರೆಡಿ ಎಲ್ಲ ಅವರೇ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವಳನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಅವ್ರ ಮ್ಯಾಮ್ಗೆ ಹೇಳ್ಬಿಟ್ಟು ಬಂದ್ವಿ. ನೆಕ್ಸ್ಟು ನೈಟು ಮತ್ತು ನಾನು ನಮ್ಮನೆಯವರು ಇವಾಗ ಸಂಜೆ ಒಂದು 6:30ಗೆ ಹೋಗ್ತಾಯಿದ್ವಿ. ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು, ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ನಾನು ನಮ್ಮನೆಯವರು ಸಂಜೆ ಹೋದ್ವಿ. ಆಮೇಲೆ ನನ್ನ ತಮ್ಮ ಮತ್ತು ನಮ್ಮ ಗುಂಡನೂ ಸಹ ಬಂದರು. ನೆಕ್ಸ್ಟ್ ಅಲ್ಲಿಗೆ ಹೋದಾಗ ಪ್ರೋಗ್ರಾಮ್ ಆಲ್ರೆಡಿ ಶುರುವಾಗಿತ್ತು. ನಾವು ಹೋದಾಗ ಇನ್ನೂ ಒಂದು 12ನೇ ಸಾಂಗ್ ಇತ್ತು. ಬರೀ 3 ಗಂಟೆಯಿಂದ ಫಂಕ್ಷನ್ ಇರುತ್ತಲ್ಲ, ಉದ್ಘಾಟನಾ ಸಮಾರಂಭ, ಅದು ಇದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಎಲ್ಲ. ನನ್ನ ಮಗಳಿಗೂ ಸಹ ಸ್ವಲ್ಪ ಪ್ರೈಸಸ್ ಎಲ್ಲ ಬಂದಿದ್ವು, ಅಂದರೆ ಮುಂಚೆನೇ ಡಿಸ್ಟ್ರಿಬ್ಯೂಟ್ ಮಾಡಿದರು. ನಾವು ಅದಕ್ಕೆ ಲೇಟಾಗಿ ಹೋದ್ವಿ. 3 ಗಂಟೆಗೆ ಹೋಗಿ ಯಾರು ವೆಯ್ಟ್ ಮಾಡ್ತಾರೆ ಅಂತೇಳಿ. ಆದರೂ ನನ್ನ ಮಗಳು ಕರಿತಾ ಇದ್ಲು, ಬೇಗ ಬಂದು ಅಂತೇಳಿ. ಬಟ್ ನಾವು ಹೋಗಲಿಲ್ಲ, ಸ್ವಲ್ಪ ಲೇಟಾಗೇ ಹೋದ್ವಿ. ಅಷ್ಟೊತ್ತರೆಗೂ ಕುತ್ಕೊಂಡು ಏನು ಮಾಡೋದಲ್ಲಿ 3 ಗಂಟೆಯಿಂದ ಅಂತೇಳಿ. ಫಂಕ್ಷನ್ ಇರುತ್ತೆ, ಬಟ್ ಆದ್ರೂ ಡ್ಯಾನ್ಸಸ್ ಎಲ್ಲ ಇದ್ದರೆ ಚೆಂದ ಅಲ್ವಾ ನೋಡೋದಕ್ಕೆ ಅಂತೇಳಿ ಹೋಗಿದ್ದು. ಅಷ್ಟೊತ್ತಿಗೆ ಆಲೆ ನೋಡಿ ಎಷ್ಟೊಂದು ಫುಡ್ ಅಂಗಡಿಗಳೆಲ್ಲ ಸಖತ್ ಬಂದಿದ್ದು. ಅಂದರೆ ಸ್ನ್ಯಾಕ್ಸ್ ಐಟಮು, ಐಸ್ ಕ್ರೀಮ್ ಅಂಗಡಿಗಳು ಮತ್ತು ಮಕ್ಕಳದ್ದು ಆಟ ಸಾಮಾನು ಅಂಗಡಿಗಳಂತೂ ಸಖತ್ ಬಂದಿದ್ವು. ಫುಲ್ಲು ಜಾಮ್ ಆಗಿಬಿಟ್ಟಿತ್ತು. ಎಲ್ಲಿಂದ ವೆಹಿಕಲ್ ನಿಲ್ಲಿಸಿದ್ರು ಅಂದರೆ ಅಷ್ಟು ದೂರದಿಂದನೂ ಸಹ ವೆಹಿಕಲ್ ನಿಲ್ಲಿಸಿದ್ರು. ಹೋಗೋಷ್ಟೊತ್ತಿಗೆ ಡ್ಯಾನ್ಸಸ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದ್ವು. ಅಂದರೆ LKG UKG ಮಕ್ಕಳೆಲ್ಲ ಇರ್ತಾರಲ್ಲ, ಆಮೇಲೆ ನರ್ಸರಿ ಮಕ್ಕಳು, ಅವರವೆಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲೇ ಇರುತ್ತೆ. ಏಕೆಂದರೆ ಅವರು ಅಷ್ಟು ಪಾಪ ನಿದ್ದೆ ಎಲ್ಲ ಬಂದ್ಬಿಡುತ್ತೆ ಲೇಟ್ ಆದರೆ ಅಂತೇಳಿ. ನನ್ನ ಮಗಳದ್ದು ನೋಡಿ ಈ ಥರ, ಅಂದರೆ ಅವಳದು ಶ್ರಾವಣ ಬಂತು, ಶ್ರಾವಣ ಮತ್ತು ಮಾದೇಶ್ವರ ಸಾಂಗ್ ಇತ್ತು. ಅದೆರಡಕ್ಕೂ ಇದೇ ಥರ ರೆಡಿ ಮಾಡಿದರು. ಆಮೇಲೆ ಡ್ಯಾನ್ಸಸ್ ಎಲ್ಲ ಮಕ್ಕಳದು ಸ್ಟಾರ್ಟ್ ಆಗಿತ್ತು. ನಾವು ನನ್ನ ಮಗಳ ಹತ್ರ ಹೋಗಿ ಹಾಗೆ ಮಾತಾಡಿಸ್ಕೊಂಡು ಸಖತ್ತು ಜನ ಸೇರಿದರು. ಹಾಗೆ ನನ್ನ PU ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ತುಂಬಾ ಖುಷಿ ಆಯಿತು, ಜಾಸ್ತಿ ವರ್ಷದಿಂದ ಮೀಟ್ ಆದ್ವಿ ಅಂತೇಳಿ. ನೆಕ್ಸ್ಟ್ ನನ್ನ ಮಗಳದ್ದು ಹಾಗೆ ಫೋಟೋ ತೊಗೊಂಡು ಹಾಗೆ ಒಂದು ಸಿಂಪಲ್ಲಾಗಿ ವಿಡಿಯೋ ಮಾಡಿಕೊಂಡು ಬಂದೆ. ಇದು ವೀನಸ್ ಪನೋರಮಾ ಅಂತೇಳಿ. ತುಂಬಾ ಚೆನ್ನಾಗಿದೆ ಸ್ಕೂಲೆಲ್ಲನೂ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ನನ್ನ ಮಗಳು ನೋಡಿ ಈ ರೀತಿ ರೆಡಿಯಾಗಿದ್ದಾಳೆ. ಇವಳು ನನ್ನ ಮಗಳು ಮತ್ತು ನನ್ನ ಮಗಳು ಫ್ರೆಂಡು. ಹಾಗೆ ನಾವು ಫೋಟೋ ಎಲ್ಲ ತಗೊಂಡು ಬಂದು ನೆಕ್ಸ್ಟ್ ಆಮೇಲೆ ಸಿಗಲ್ಲ, ಏಕೆಂದರೆ ಇದು ಡ್ರೆಸ್ ಆಗಿರುತ್ತೆ, ವಾಪಸ್ ಕೊಡಬೇಕಾಗುತ್ತಲ್ಲ. ಹಾಗಾಗಿ ಫಸ್ಟ್ ಫೋಟೋ ಎಲ್ಲ ತಗೊಂಡು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡು ನಾನು ನಮ್ಮವರು ನೆಕ್ಸ್ಟು ನನ್ನ ತಮ್ಮವರು ಬಂದರು. ಆಮೇಲೆ ಹೋಗಿ ನಾವು ಒಂದು ಕಡೆ ಕುತ್ಕೊಂಡ್ವಿ. ಇವ್ರದ್ದು ಡ್ಯಾನ್ಸ್ ಮುಗ್ದಾದ್ಮೇಲೆ ಡ್ರೆಸ್ಸು ಮತ್ತು ಅದು ಒಡವೆ ಎಲ್ಲ ಏನಿದೆ ಅದನ್ನೆಲ್ಲ ವಾಪಸ್ ಕೊಡಬೇಕಾಗಿತ್ತು. ಸೊ ಹಾಗಾಗಿ ನಾವೆಲ್ಲ ಡ್ಯಾನ್ಸ್ ನೋಡಿಕೊಂಡು
ಮತ್ತು ನಮ್ಮ ಫ್ರೆಂಡ್ಸ್ ಮಕ್ಕಳು ಸಹ ಸೇರಿದ್ರು. ಇದು ನಮ್ಮ ಫ್ರೆಂಡ್ ಮಗಳದು ಅವ್ರದ್ದು ಡ್ಯಾನ್ಸ್ ಇತ್ತು, ಅವ್ರದ್ದು ಬಂದಿತ್ತು ನಾವು ಹೋಗೋಷ್ಟರಲ್ಲಿ. ಅದನ್ನು ನೋಡಿಕೊಂಡು ತುಂಬಾ ಚೆನ್ನಾಗಿತ್ತು ಡ್ಯಾನ್ಸು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಎಲ್ಲ ಮಕ್ಕಳು ಸಹ. ತುಂಬ ಒಂಥರ ಅವ್ರಿಗೆಲ್ಲ ಒಂಥರ ಉತ್ಸಾಹ ಅಲ್ವಾ, ಡ್ಯಾನ್ಸ್ ಎಲ್ಲ ಮಾಡೋದಕ್ಕೆ ಒಂಥರ ಖುಷಿ. ಎಲ್ಲರೂ ಸಹ ತುಂಬ ಚೆನ್ನಾಗಿ ಡ್ಯಾನ್ಸ್ನ ಮಾಡಿದ್ರು. ಇದು ಶ್ರಾವಣ ಬಂತು ಶ್ರಾವಣ ಸಾಂಗಿಗೆ ನನ್ನ ಮಗಳು ಇರೋಂತಹ ಡ್ಯಾನ್ಸ್ ಇದು.
ನೆಕ್ಸ್ಟು ಅವಳದು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಸ್ಕೂಲ್ಗೆ ಅಂದರೆ ರೂಮ್ಗೆ ಹೋಗ್ಬಿಟ್ಟು ಆ ಡ್ರೆಸ್ಸಸ್ಸು ಮತ್ತು ಒಡವೆಗಳ್ನೆಲ್ಲ ವಾಪಸ್ ಕೊಟ್ಟು ನೆಕ್ಸ್ಟ್ ನೋಡಿ ಇದು ಸ್ಕೂಲ್ ಒಳಗಡೆ ತುಂಬಾ ಚೆನ್ನಾಗಿದೆ. ಇದು ದೇವಿದು ಅಂದರೆ ಸರಸ್ವತಿ ದೇವಿದು ವಿಗ್ರಹ ಎಲ್ಲ ಅಂದರೆ ಸ್ಕೂಲ್ ಒಳಗಡೆನೇ ಇದು ಇರೋದು. ನೀರಿಂದೆಲ್ಲ ತುಂಬಾ ಚೆನ್ನಾಗಿದೆ. ಒಳಗಡೆ ವ್ಯೂ ಅಂತೂ ಚೆನ್ನಾಗಿ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಮಾಡಿದರು. ನೆಕ್ಸ್ಟ್ ಆಮೇಲೆ ಇನ್ನೊಂದು ಸಾಂಗು ಇನ್ನೊಬ್ಬರು ಫ್ರೆಂಡ್ ಮಗಳದೂ ಸಹ ಸ್ಟಾರ್ಟ್ ಆಯಿತು. ನಾವು ಈ ಸಾಂಗ್ ಲಾಸ್ಟು ನೋಡಿಕೊಂಡು ಹೊರಟ್ವಿ. ಯಾಕಂದರೆ ನನ್ನ ಮಗಳಿಗೆ ನೆಕ್ಸ್ಟ್ ಡೇ ಎಕ್ಸಾಮ್ ಇತ್ತು, ಹಾಗಾಗಿ ಹೋಗಬೇಕಿತ್ತು, ಬೇಗನೆ ಎದ್ದೇಳಬೇಕಿತ್ತು. ಹಾಗಾಗಿ ಜಾಸ್ತಿ ಹೊತ್ತಿರಲಿಲ್ಲ, 9:30ಗೆ ಇವಳದೆಲ್ಲ ಪ್ರೋಗ್ರಾಮ್ ಮುಗೀತಲ್ಲ. ಇದೊಂದು ನನ್ನ ಇನ್ನೊಬ್ಬರು ಫ್ರೆಂಡ್ ಮಗಳದು ಅದನ್ನು ಡ್ಯಾನ್ಸ್ ನೋಡ್ಕೊಂಡ್ಬಿಟ್ಟು ಹೊರಟ್ವಿ. ನೆಕ್ಸ್ಟ್ ನಾನಿಲ್ಲಿ ಲೈವ್ ಮಾಡಿದ್ದೆ, ಬಟ್ ಅದು ಕಾಪಿರೇಟ್ ಅಂತ ಬಂತು. ಯಾಕೆಂದರೆ ಸಾಂಗ್ಸ್ ಬರ್ತಿತ್ತಲ್ಲ, ಸೊ ಹಾಗಾಗಿ ಲೈವ್ ಒಳ್ಳೆ ವಾಚ್ ಓವರ್ ಎಲ್ಲ ಬಂದಿತ್ತು, ಬಟ್ ಕಾಪಿರೇಟ್ ಅಂತ ಬಂತು. ಆ ಥರ ಬರಬಾರ್ದಲ್ವ, ಅಂದರೆ ಸಾಂಗ್ ಬಂದರೆ ಕಾಪಿರೇಟ್ ಬರುತ್ತೆ ಅನಿಸುತ್ತೆ. ಸೊ ಹಾಗಾಗಿ ನಾನು ಅದನ್ನ ಎಲ್ಲ ಡಿಲೀಟ್ ಮಾಡಿದೆ, ಇನ್ನೇನು ಮಾಡೋದು ಅಂತೇಳಿ. ನೆಕ್ಸ್ಟು ಇದನ್ನ ನೋಡಿಕೊಂಡು ನಾವು ಹೊರಟ್ವಿ. ಮತ್ತು ಅಲ್ಲೇ ಊಟ ಎಲ್ಲ ಅಂದರೆ ಹೊರಗಡೆ ಸ್ನ್ಯಾಕ್ಸು ಎಲ್ಲ ಇತ್ತು. ನಾವಲ್ಲೇ ಊಟ ಮಾಡಿಕೊಂಡು ಮತ್ತು ಮನೆಗೆ ಬಂದು ಅಡುಗೆ ಮಾಡೋದಕ್ಕಾಗಲೇ ಟೈಮ್ ಆಗಿತ್ತಲ್ಲ. ಬಟ್ ಅನ್ನ ಸಾಂಬಾರೆಲ್ಲ ಇತ್ತು. ಇವರೆಲ್ಲ ಎಗ್ ರೈಸ್ ತಿಂತೀನಿ ಅಂತೇಳಿ ಎಗ್ ರೈಸು ಗೋಬಿ ಎಲ್ಲ ತಿಂದರು. ನನ್ನ ಮಗ, ನನ್ನ ತಮ್ಮ ಮತ್ತು ನಮ್ಮ ಮನೆಯವರು, ನನ್ನ ಮಗಳು ಎಲ್ಲನ. ಹಾಗೆ ನನ್ನ ಮಗಳಿಗೆ ಒಂದು 3 ಪ್ರೈಸಸ್ ಬಂದಿತ್ತು. ಸೂಪರ್ ರೀಡರ್ ಅವಾರ್ಡು, ಮತ್ತು 100 ಮೀಟರ್ ರನ್ನಿಂಗ್ ರೇಸಲ್ಲಿ ಫಸ್ಟ್ ಪ್ರೈಸು, ಮತ್ತು ಆಕ್ಷನ್ ಗೇಮಲ್ಲಿ ಸೆಕೆಂಡ್ ಪ್ರೈಸು ಬಂದಿತ್ತು. ಒಂದು 3 ಪ್ರೈಸಸ್ ಅಂದರೆ ಸರ್ಟಿಫಿಕೇಟು ಮತ್ತು ಮೆಡಲ್ನ ಕೊಟ್ಟಿದ್ದರು. ಅದನ್ನು ಮುಂಚೆನೇ ಕೊಟ್ಟಿದ್ದರು, ಯಾಕಂದರೆ ಅವತ್ತು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ ಅಂತ. ನೋಡಿ ಇಲ್ಲಿ ನನ್ನ ಮಗಳಿಗಂತೂ ಹೊಟ್ಟೆ ಹಶ್ವಾಗಿತ್ತು. ಮಧ್ಯಾಹ್ನ ಊಟ ಮಾಡಿದ್ದು ಅಲ್ಲಿ ಹೋಗಿ ವೆಯ್ಟ್ ಮಾಡಿರೋದು 3 ಗಂಟೆಯಿಂದ ನೈಟ್ 9:30ವರೆಗೂ. ನಾನು ಸಹ ಏನು ತೊಗೊಂಡಿರಲಿಲ್ಲ, ಅಲ್ಲಿ ತಿನ್ನೋದಕ್ಕೆ ಟೈಮ್ ಇರುತ್ತೋ ಹೇಗೋ ಅಂತೇಳಿ. ಹಾಗೂ ಕಲ್ಲಂಗಡಿ ಹಣ್ಣು ಇತ್ತು, ಅಲ್ಲೇ ಕೊಡಿಸಿದ್ವಿ, ಅದನ್ನು ತಿಂದಿದ್ಲು. ಮತ್ತು ಐಸ್ ಕ್ರೀಮ್ ಎಲ್ಲ ತಿಂದಿದ್ಲು. ಪಾಪ ಹೊಟ್ಟೆ ಹಶ್ವಾಗಿತ್ತು ಅನಿಸುತ್ತೆ. ಮತ್ತು ಅಲ್ಲೇ ತಿನ್ಕೊಂಬಿಟ್ಟು ಮತ್ತು ನಾವು ಅಲ್ಲಿ ದೋಸೆ ತಿಂದು ಮನೆಗೆ ಬಂದ್ವಿ. ತುಂಬ ಚೆನ್ನಾಗಿ ಇತ್ತು. ಎಲ್ಲ ಮಕ್ಕಳು ಸಹ ಸಖತ್ತಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಮಕ್ಕಳಿಗೆ ಬರೀ ಓದೋದೇ ಅಲ್ಲ ಮುಖ್ಯ, ಈ ಥರ ಏನಾದರೂ ಆ್ಯಕ್ಟಿವಿಟೀಸ್ ಇದ್ದಾಗ ಅವ್ರಿಗೂ ಒಂಥರ ಖುಷಿಯಾಗುತ್ತೆ, ಚೇಂಜಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಅಂದರೆ ಶುಕ್ರವಾರದ ಲಾಗು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ.